ನಮಸ್ಕಾರ. ನನಗೆ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ, ಗೊತ್ತುಂಟಲ್ಲ ನಾನು ಯಾರ ವಿರುದ್ಧ ಅಂತ ನಿಮಗೇನು ಗೊತ್ತಿರ್ಬೋದು. ಜಾಸ್ತಿ ಇವತ್ತು ಒಂದು ಎಪಿಸೋಡ್ ಬಂತು, ನಾನು ನೋಡಿದೆ ಸ್ವಲ್ಪ ಹೈಲೈಟ್. ಅಂದರೆ ಇವತ್ತು ಶ್ರುತಿ ಬರ್ತಿದ್ದಾರೆ, ಯಾಕಂದರೆ ಇವರು ಸುದೀಪ್ ಸರ್ KCCಯಲ್ಲಿ ಬ್ಯುಸಿ ಇದ್ದಾರೆ. ಓಕೆ, ಅದರಿಂದ ಶ್ರುತಿ ಅವರನ್ನು ಕಳಿಸಿದ್ದಾರೆ. ಶ್ರುತಿ ಅವರನ್ನು ಕ್ವಶನ್ ಕೇಳಿದರು. ಏನು ಕ್ವಶನ್ ಗೊತ್ತಾಯ್ತಾ? ಅಂದರೆ ಈಗ ಸುದೀಪ್ ಸರ್ ಅಂದರೆ ಈಗ ಪಂಚಾಯತ್ ವೀಕೆಂಡ್ ಪಂಚಾಯತ್ ಆಗುತ್ತಲ್ಲ, ಆಗ ನೋಡಬೇಕು ಮಗು ಥರ ಇರ್ತಾನೆ ಅಂತ. ಸುದೀಪ್ ಸರ್ ಬಂದಾಗ ಮಗು ಥರ ಇರ್ತಾನೆ, ಅಂದರೆ ಬಾಕಿ ಸಮಯದಲ್ಲಿ ಅವನು ಎಗ್ರೆಷನು, ನಾನೇ ಆ ಥರದ್ದು. ಅದು ಕ್ವಶನು, ಅದು ನನ್ನ ಮನಸ್ಸಲ್ಲಿ ಹೇಳ್ತಿದ್ದೀನಿ ನಾನು, ಕರೆಕ್ಟ್ ಅಲ್ವಾ? ಆಗ ಇನ್ ಕೇಸ್ ಅದೇ ಕ್ವಶನ್ ಸುದೀಪ್ ಸರ್ ಕೇಳ್ತಿದ್ರೆ ಮಗು ಥರ ಇರ್ತಿದ್ದ, ಹೌದಾ? ಆ ಥರ ಮಾತಾಡ್ತಿದ್ದ. ಇವತ್ತು ಸುದೀಪ್ ನಾನು ಆ ಥರ ಹೇಳ್ತೀನಿ ಅಂದರೆ ನಮೃತ ಇವತ್ತು ಗೊತ್ತಿಲ್ಲ, ನಾನು ಸ್ವಲ್ಪ ಅದು ಕ್ಲಿಪ್ ಬಂತಲ್ಲ, ಅದರಲ್ಲಿ ನಮೃತ ಕೂಡ ಮಾತಾಡಿದೆ. ಏನಂದರೆ ಹೌದು ಕರೆಕ್ಟು, ನೆಗಳ್ಕೊಂಡು ಹೇಳಿದ್ದಾಳೆ. ಆಗ ನೋಡಬೇಕಿತ್ತು ಅವ್ನು ಮುಖ ಆಗೋದು, ಒಂದು ನಮೃತನೂ ಹೇಳಿದ್ಲು ನಮ್ಮ ಬಗ್ಗೆ ಅಂತ. ಅರ್ಥ ಆಯ್ತಾ? ಅದೇ ಮಾತಾಡ್ಲಿಕ್ಕಿದ್ದದು. ಇದನ್ನು ಸುದೀಪ್ ಸರ್ ಮಾತಾಡ್ಬೇಕಿತ್ತು. ಈಗ ಇನ್ನೊಂದು ನನಗೆ ಇದರಲ್ಲಿ ಒಂದು ಕ್ವಶನ್ ಬರ್ತುಂಟು. ಏನು ಕ್ವಶನ್ ಅಂದರೆ, ಇದನ್ನು ಸುದೀಪ್ ಸರ್ ಕೇಳಬೇಕಿತ್ತು, ಸುದೀಪ್ ಸರ್ ಕೇಳಲಿಲ್ಲ. ಇದನ್ನು ಬಿಗ್ ಬಾಸ್ ಉಂಟಲ್ಲ ಸ್ಕ್ರಿಪ್ಟ್ ಮಾಡ್ಕೊಂಡು ಈಗ ಶ್ರುತಿ ಅವ್ರನ್ನ ಕಳಿಸಿ ಅವರ ಮುಖಾಂತರ ನೀವು ನೋಡಿದ್ರಲ್ಲ, ಶ್ರುತಿ ಅವರನ್ನು ಬಿಗ್ ಬಾಸ್ ಕಳಿಸಿದ್ರಿ. ಫಾರ್ ಎಕ್ಸಾಂಪಲ್ ಈಗ ವೈಲ್ಡ್ ಕಾರ್ಡ್ ಆಗಿ ಶ್ರುತಿ ಅವ್ರನ್ನ ಕಳಿಸಿದ್ರು ಕೂಡ ಸೇಮ್ ಹುಡುಗಿಯರಿಗೆ ಅಲ್ಲಿ ಮರ್ಯಾದಿಲ್ಲ, ಅವ್ನು ಮರ್ಯಾದೆ ಕೊಡ್ತಿಲ್ಲ. ಶ್ರುತಿ ಬಂದು ಶ್ರುತಿ ಕೂಡ ಆ ಥರನೇ ಮಾಡ್ತಾರೆ, ಅಗ್ರೆಷನ್. ಅದು ಗೊತ್ತಿಲ್ಲ ಬಿಗ್ ಬಾಸ್ ಇವಳು ಥ್ರೂ. ಅಂದರೆ ಸುದೀಪ್ ಸರ್ ಏನು ಕೇಳ್ತಾರೆ ಅದು ಅವ್ರು ಕೇಳಬೇಕಿತ್ತು, ಅವ್ರು ಕೇಳಿಲ್ಲ. ಇವಳ ಮುಖಾಂತರ ಮಾಡುವಂತ, ಇವರ ಮುಖಾಂತರ. ಇನ್ನೊಂದು ಮಾತಾಡ್ಲಿಕ್ಕಿತ್ತು. ಏನಂದ್ರೆ ಇವತ್ತು ನಿನ್ನೆ ನೋಡಿದ್ರಲ್ಲ, ನಿನ್ನೆ ಎಪಿಸೋಡಲ್ಲಿ ನೋಡಿದ್ರಲ್ವಾ, ಆದರೆ ಯಾರು ಮನಿ ಜಾಸ್ತಿ ಅವರ ಪಾಕೆಟಲ್ಲಿ ಉಳಿಸ್ಕೊಂಡಿದ್ದಾರೆ ಅವರು, ಅಂದರೆ ಅದು ಒಂಥರ ವಿನ್ನರ್ ಥರನೇ. ಅಂದರೆ ಟಾಸ್ಕಲ್ಲಿ ವಿನ್ನರ್ ಥರನೇ ಅವ್ರದ್ದು ಜಾಸ್ತಿ ಇತ್ತು. ಒಂದು 4 ಜನ ಇತ್ತು. ಯಾರು? ಕಾರ್ತಿಕ್, ನಮ್ರತ, ಮತ್ತು ವಿನಯ್, ಮತ್ತು ಸಂಗೀತ. ಆಯಿತಾ? ಈಗ ಅದರಲ್ಲಿ ಕ್ಯಾಪ್ಟನ್ಶಿಪ್ಗೆ ಅವ್ರಿಗೊಂದು ಗೇಮ್ ಇತ್ತು. ಆ ಗೇಮಲ್ಲಿ ಇವರು ಕಾರ್ತಿಕ್ ಮತ್ತು ಸಂಗೀತ ಸೋತರು. ಆಯಿತಾ? ನೆಕ್ಸ್ಟು ಕ್ಯಾಪ್ಟನ್ಶಿಪ್ಗೆ ಅಂದರೆ ಇವರೇ ಅಂದರೆ ಅಲ್ಲಿ ಯಾರು ಇರ್ತಾರೆ ಅವರೇ ಒಂಥರ ಓಟ್ ಕೊಡಬೇಕಿತ್ತು. ಅಂದರೆ ಅಲ್ಲಿ ನಮ್ರತ ಕ್ಯಾಪ್ಟನ್ ಅದು. ಇನ್ ಕೇಸ್ ಅಲ್ಲಿ ಸಂಗೀತ ಇರ್ತಿದ್ರೆ ಏನಾಗ್ತಿತ್ತು? ಆ ತುಕಲಿ ಇವಳು ಏನೆಲ್ಲ ಮಾತಾಡ್ಲಿಕ್ಕಿತ್ತು. ಅವನು ಕನ್ನಡ ಬರೋದವನಿದ್ದಾನಲ್ಲ, ಯಾರು? ಮೈಕಲ್. ಅವನು ಕೂಡ ಆ ಥರನೇ ಒಂಥರ, ಅವಳು ಏನು ಮಾಡಿದಂತ ಗೊತ್ತಿಲ್ಲ ನನಗೆ, ಒಂಥರ ಡಿಫ್ರೆಂಟ್ ಆಗಿದ್ದಾನೆ. ಅಂದರೆ ಅವ್ರು ಅಂದರೆ ಆಗೋದಿಲ್ಲ, ಒಂಥರ ಅವ್ನು ನೆಗೆಟಿವ್ ಅಂತ, ಈ ಮನೆಗೆ ನೆಗೆಟಿವ್ ಅಂತ ಮಾತಾಡ್ತಾನೆ ಅವನು ಯಾವಾಗಲೂ. ಅವನು ಈ ಕಾರ್ತಿಕ್ ಕೂಡ ಆಗಿದ್ದಾನೆ, ಗೊತ್ತಾಯ್ತಲ್ವ? ಇನ್ನೊಂದು ಇವತ್ತಿದ ಎಪಿಸೋಡಲ್ಲಿ ಕಲಪೆ ಸಂಗೀತ ಅಂತ ಬಂದಿದೆ. ಏನಕ್ಕೆ? ಅಂದರೆ ಟಾಸ್ಕಲ್ಲಿ ವಿನ್ ಆಗಿದ್ದಾಳೆ. ಅಂದರೆ ಅದು ಟಾಸ್ಕ್ ಇದ್ದದೇ ಯಾರ ಹತ್ರ ಹಣ ಜಾಸ್ತಿ ಇರತ್ತೆ ಅಂತ, ಕರೆಕ್ಟ್ ಅಲ್ವಾ? ಹಣ ಪರವಾಗಿಲ್ಲ, ಕಾರ್ತಿಕ್ ಇತ್ತು ನಿಜವಾಗಿ. ಟಾಸ್ಕ್ ನೋಡಬೇಕಿತ್ತು. ಟಾಸ್ಕಲ್ಲಿ ಏನಾಯಿತು? ಟಾಸ್ಕಲ್ಲಿ ಏನು ಫಸ್ಟಿಗೆ ಅವನು ಕಾರ್ತಿಕ್ ಅಂದರೆ 4500 ಇಟ್ಕೊಂಡಿದ್ದಕ್ಕೆ ಅಲ್ವಾ, ಅಂದರೆ ಅವಳು ತನಿಷ ಕೊಟ್ಟಿದ್ದಕ್ಕೆ ಅವನತ್ರ ಜಾಸ್ತಿ ಬಂತು. ಅದು ಟಾಸ್ಕ್ ಆಡಿ ಅಲ್ಲ, ಅವನು ಡಿಮಾಂಡ್ ಮಾಡಿದ್ದು. ಅರ್ಥ ಆಯ್ತಲ್ವಾ? ಇನ್ ಕೇಸ್ ಅವನು ಟಾಸ್ಕ್ ಆಡಿ ಅಂದರೆ ನೆಕ್ಸ್ಟ್ ಇನ್ನೊಮ್ಮೆ ಮಾಡಿದ್ ನೋಡಿ, 100 ರೂಪಾಯಿಗೆ ಹೋಗಿದ್ದಾನೆ ಅವನು ಅದನ್ನು 100 ರೂಪಾಯಿ ಫಸ್ಟಿಗೆ ಕೊಡ್ತಿದ್ದ, ಅವನ ಹಣ ಉಳಿತಿದ್ದ, ಮಾಲೀಕರ ಹತ್ರ ಜಾಸ್ತಿ ಇರ್ತಿತ್ತು, ಕರೆಕ್ಟ್ ಅಲ್ವಾ? ನಿಜವಾಗಿ ಕಳಪೆ ಕಾರ್ತಿಕ್, ಸಂಗೀತ ಅಲ್ಲ. ಇದರಲ್ಲಿ ಏನಾಗಿದೆ ಅಂದರೆ ಪೊಲಿಟಿಕ್ಸ್ ಆಗಿದೆ. ಎಲ್ಲರೂ ಸಂಗೀತ ಇಸ್ ನೆಗೆಟಿವ್ ಫಾರ್ ದಿಸ್ ಅಂತ, ಅಂದರೆ ಈ ಮನೆಯೇ ನೆಗೆಟಿವ್ ಅಂತ. ಆದರೆ ಇನ್ನೊಂದು ಹೇಳಬೇಕು, ಏನು ಗೊತ್ತಾ? ಇನ್ನಾಗೂ ಸಂಗೀತನೇ ಈ ಸಲ. ಯಾಕಂದ್ರೆ ಇಲ್ಲಿ ತನಕ ಯಾರು ಕೂಡ ಒಂದು ಅಂದರೆ ಶ್ರುತಿ ಮೇಡಮ್ ಬಿಟ್ಟು ಯಾರು ಕೂಡ ಇಲ್ಲಿ ತನಕ ಅಂದರೆ ಹುಡುಗಿಯರು ಇದರಲ್ಲಿ ಅಂದರೆ ನಾನು ಇನ್ ಕೇಸ್ ಹುಡುಗಿಯರು ವಿನ್ ಆಗದೆ, ಈ ಸೀಸನಲ್ಲಿ ವಿನ್ ಆಗದ್ರೆ ಗ್ಯಾರಂಟಿ ಬಿಗ್ ಬಾಸ್ ಟಾಪ್ ಆಗುತ್ತೆ. ಯಾರು ಬರಲ್ಲ ಹುಡುಗಿಯರು. ಅಂದರೆ ಹುಡುಗಿಯರನ್ನು ಒಂಥರ ನೆಗೆಟಿವ್ ಆ ಥರ, ಹುಡುಗಿಯರು ಹೋದ್ರೆ ಅಲ್ಲಿ ಬಿಗ್ ಬಾಸ್ ವಿನ್ ಆಗೋದಿಲ್ಲ, ಆ ಥರ ಇದೆ. ಈ ಸಲ ಹೇಳಲಿಕ್ಕಾಗಲ್ಲ. ಸಂಗೀತಕ್ಕೆ ಫುಲ್ಲು ಚಾನ್ಸ್ ಇತ್ತು. ಈ ಥರ ಮನೆಯವರೇ ಈ ಥರ ಮಾಡಿ ಅವಳನ್ನು ಮೇಲೆ ಇಟ್ಟಿದ್ದಾರೆ, ಫ್ಯಾನ್ಸ್ ಕೂಡ ಜಾಸ್ತಿ ಆಗಿದ್ದಾರೆ, ಹೇಳಲಿಕ್ಕಾಗಲ್ಲ. ಸಂಗೀತ ವಿನ್ ಆಗ್ಬೋದು. ಕಾರ್ತಿಕ್ ಅಂತೂ ಹೋದ. ಲಾಸ್ಟ್ ವೀಕ್ ತನಕ ನಾನು ನೋಡ್ತಿದ್ದೆ, ಕಾರ್ತಿಕ್ ಒಳ್ಳೆ ಫ್ಯಾನ್ಸ್ ಇದ್ರು. ಅವನ ಬಕೆಟ್ ನಿಜವಾಗಿ ಬಕೆಟ್, ಈ ನನಗೇನು ಹೇಳ್ತಾರೆ ಬಕೆಟ್ ಮಾಡಲಿ ಅಂತ, ನನಗೇನು ಹೇಳ್ತಾರೆ ಹಂಗಂತ. ನಾನು ಅದನ್ನು ಪಾಸಿಟಿವ್ ತಗೋಬೇಕು. ನಾನು ಯಾವ ಥರ ಚೇಂಜಸ್ ಆಗಬೇಕು, ಕರೆಕ್ಟ್ ಅಲ್ವಾ? ಅಷ್ಟು ಫ್ರೆಂಡ್ ಆಗಿದ್ರು ಅವರು. ಅವಳೊಂದು ಫ್ರೆಂಡ್ ಅಲ್ವಾ? ನಿಜವಾಗಿ ಅವಳು ಕೇಳಲ್ಲ, ಬಿಡಿ ಅಂದರೆ ಮತ್ತೆ ಅವಳೇ ಸಾರಿ ಕೇಳಿದ್ದಾರೆ. ಅಂದರೆ ಅವಳು ಚೇಂಜಸ್ ನಾನು ಫಸ್ಟಿಗೆ ಏನು ಹೇಳಿದಾರೆ ಅಂದರೆ, ನಾನು ಮಾತಾಡೋದಿಲ್ಲ ಲೈಫ್ ಲಾಂಗ್ ಅಂತ. ಮತ್ತೆ ಅವಳೇ ಬಂದಾಳೆ ಹಿಂದೆ, ಕರೆಕ್ಟ್ ಅಲ್ವಾ? ಕೇಳಿದೆ, ಓಕೆ ತಪ್ಪಾಗಿದೆ, ನನ್ನ ಹತ್ರ ನಾನು ಸರಿ ಮಾಡ್ತೀನಿ ಅಂತ. ಇವನು ಬರಬೇಕಲ್ವಾ? ಇವನಿಗೆ ಪಿತ್ತಲ್ಲೇ ಕೊಟ್ಟರೆ ಇವನು ಕೂಡ ಮಾಡೋದು ಅಷ್ಟೇ ಅಂತ ಇದರಲ್ಲೇ ಗೊತ್ತಾಯಿತು. ಅಗ್ರೆಷನ್ಗೆ ಅಂದರೆ ನಾನು ನೆಗೆಟಿವ್ ಕೊಟ್ಟಿದ್ದಕ್ಕೆ
ಅದೇ ಅವನಿಗೆ ಫ್ಯಾನ್ಸ್ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತುಂಟು. ಯಾಕಂದ್ರೆ ನನ್ನ ಬಗ್ಗೆ ಏನು ನೆಗೆಟಿವ್ ಕೊಡ್ತಿದ್ದೀರಾ ನೀವು. ಥ್ಯಾಂಕ್ ಯು. ಒಬ್ಬ ಹೇಳ್ತಾ ಇರ್ತಾನೆ ಯಾವಾಗಲೂ ಬಾಂಡ್ಲಿ ಬಾಂಡ್ಲಿ ಬಂತ ಅಂತ. ಬಾಂಡ್ಲಿ ಏನಂತೆ ಬಕೆಟ್ ಅಂತೆ. ಪರವಾಗಿಲ್ಲ, ನನ್ನಿಂದ ವಿನಯ್ ತಿಂದ್ರೆ ನಂಗೆ ಏನು ಬೇಜಾರಿಲ್ಲ. ನಮ್ಗೇನೆ ಬರ್ತಾ ಉಂಟಲ್ಲ, ನಾವ್ ಈ ವಿನಯಿಂದ ಹಣ ಮಾಡ್ತಿದ್ದೇವೆ ಅಂತ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇನ್ನೊಂದು ಮಾರಾಣಿ ಬಗ್ಗೆ ಮಾತಾಡ್ಲಿಕ್ಕೆ ಉಂಟು, ಇಂಟ್ರೆಸ್ಟಿಂಗ್ ಸ್ಟೋರಿ ಮಾತ್ರ. ಬರ್ತೀನಿ ಸದ್ಯಕ್ಕೆ. ಥ್ಯಾಂಕ್ ಯು.